ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮಾರ್ಕೆಟ್ಗೆ ಹೋಗಿದ್ದೆ. ಅದು ಚಲೋ ಒಂದು ಅಮಟೆಕಾಯಿ ಸಿಕ್ಕು. ಈ ರೀತಿ ಏನು ಮಾಡಿದೆ, ಅವನ್ನೆಲ್ಲ ಸ್ವಚ್ಛಾಗಿ ಅರಿಶಿಣ ಪುಡಿ ಉಪ್ಪು ಹಾಕಿ ತೊಳೆದ್ಬಿಟ್ಟು ಈ ತುಂಬ ಏನತ್ತಲ್ಲ ಅಂತ ತೆಗಿಬೇಕು. ಆಮೇಲೆ ಮೇಲೆ ಒಂದು ಸ್ವಲ್ಪ ಹಿಂಗೆ ಮಣ್ಣು ಕೂತಿರ್ತಾವೆ, ಅವನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಏನು ಮಾಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ನೋಡಿ ಸ್ವಚ್ಛಾಗ್ಯಾವ. ಇದಕ್ಕೆ ಉಪ್ಪು ಹಾಕಿ ಅದನ್ನು ಕಲಸಿ, ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಕಲಿಸಿ ಒಂದು 3-4 ದಿನ ಬಿಡ್ತೀನಿ. ಆಮೇಲೆ ಮಸಾಲೆ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ಈಗ ನೋಡಿ, ಈಗೆಲ್ಲ ಅಮಟೆಕಾಯಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಹತ್ತಿದ್ನಲ್ಲ, ಅದ್ರ ಉಪ್ಪು ಅರಿಶಿಣ ಪುಡಿ ಹಾಕಿ ಇಟ್ಟು 4 ದಿನ ಆಯಿತು. ಇವತ್ತು ಈಗ ಕಳಿತೀವಿ. ಇದಕ್ಕೊಂದು ಮಸಾಲೆ ಮಾಡಿದ್ದೀನಿ. ಸಿಂಪಲ್ಲಾಗಿ ಮಸಾಲೆ, ಕರಿ ಸಾಸಿವೆ ಚಿಕ್ಕದಿತ್ತಲ್ಲ, ಸಾಸಿವೆ ಒಂದು ಸ್ವಲ್ಪ ಸಾಸಿವೆಗೆ ಮೆಂತ್ಯ ಮತ್ತು ಒಳ್ಳೆ ಹಿಂಗು ಏನಿರ್ತದಲ್ಲ, ಕರಣಿ ಹಿಂಗು, ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಹಾಕಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಅಚ್ಚ ಖಾರ ಪುಡಿ ಮನೆಯಾಗ ಮಾಡಿದ್ದದ, ಸ್ವಲ್ಪ ಉಪ್ಪು ಹಾಕಿ ಇದನ್ನೇನು ಮಾಡ್ತಾಯಿದ್ದೀನಿ, ನಾ ಈಗ ಕಲಿಸ್ತಾ ಇದ್ದೀನಿ. ನೋಡಿ, ಹಾಕಿದ್ದೆಲ್ಲ ಇದನ್ನು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀನು ಇದನ್ನೇನು ಮಾಡಬೇಕು, ಜಾಸ್ತಿ ಹಾಕ್ಕೋಬೇಕು. ನೋಡಿ, ಈಗ ಮುಂಜಾನೆ ಆಗಿದೆಲ್ಲ, ಇದು ನೀರು ಸ್ಟೆರಲೈಸ್ ಮಾಡಿಟ್ಟಿದ್ದೆ, ಆಗಿದೆ. ಅದು ಈಗ ತಣ್ಣಗಾಗಿದೆ. ಇದನ್ನು ಈಗ ಏನು ಮಾಡ್ತಾಯಿದ್ದೀನಿ ನೋಡಿ, ಸ್ವಲ್ಪ ಇದಕ್ಕೆ ಉಪ್ಪಿನಕಾಯಿ, ಇದು ಅಮಟೆಕಾಯಿ ಉಪ್ಪಿನಕಾಯಿ, ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊತ ಹೋಗ್ತೀನಿ. ಅಂದರೆ ನಮ್ಮ ಮನೆಯಲ್ಲಿ ಏನಾಗ್ತದೆ, ಗ್ರೇವಿ ಜಾಸ್ತಿ ಬಿಡ್ತಾರೆ, ಅದಕ್ಕೆ ನಾನು ಜಾಸ್ತಿಯಾಗಿ ಗ್ರೇವಿ ಹಾಕಿದ್ದೀನಿ. ಇದಕ್ಕೆ ಇನ್ನೂ ಬೇಕನ್ಸಿದ್ರೆ ನೀವು ಪುಡಿ ಮತ್ತು ಖಾರ ಪುಡಿ ಸೇರಿಸ್ಕೋಬಹುದು. ಇದಕ್ಕೆ ನಮ್ಮ ಬೆಲ್ಲಗಿಲ್ಲ ಏನೂ ಹಾಕೋದಿಲ್ಲ. ನೋಡಿ, ಈಗ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೊಂದು ಒಳ್ಳೆಯದು ಇಂಗು, ಸಾಸಿವೆ, ಜೀರಿಗೆ ಹಾಕಿ ಒಂದು ಇದು ಆರ್ಡಿನರಿ ಆಯಿಲ್ ಇರ್ತದಲ್ಲ, ಅದೇ ಆಯಿಲಿದ್ದು ನಾನು ಒಗ್ಗರಣೆ ಕೊಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಕಲೋಂಜಿ ಹಾಕಿದ್ದೀನಿ ಮತ್ತು ಬಡೆ ಸೊಪ್ಪು ಮೇಲೆ ಹಾಕಿದ್ದೀನಿ, ಹಾಗೆ ಹಾಕಿದ್ದೀನಿ, ಕೊಟ್ಟಿಲ್ಲ ಅವನ್ನ. ಈಗ ಆಗಿದೆ ಇದು. ಇದನ್ನು ನಾನು ಏನು ಮಾಡ್ತೀನಿ, ಒಂದು ಏರ್ಟೈಟ್ ಜಾರ್ಗೆ ತುಂಬಿಟ್ಟು ಒಂದು 15-20 ದಿನ ಬಿಡಬೇಕು. ಆವಾಗ ಚಲೋ ಹೊತ್ತಿನಾಗ ಕಳೀತಾವೆ. ಆವಾಗ ತಗೊಂಡು ತಿನ್ನಲಿಕ್ಕೆ ಅಡ್ಡಿ ಇಲ್ಲ. ನೋಡಿ, ಈಗ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈಗ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ಇಷ್ಟು ಚೆನ್ನಾಗಾಗಿದೆ. ನೋಡಿ, ಈ ರೀತಿ ಅಮಟೆಕಾಯಿದು ನೀವು ಮಾಡ್ಕೊಂಡು ನೋಡಿರಿ. ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.